ಇವತ್ತು ಮಂಕುತಿಮ್ಮನ ಕಗ್ಗದಲ್ಲಿ ಮಾನುಷ ಚರಿತ್ರೆ ಇದ್ರ ಬಗ್ಗೆ ಹೇಳ್ತಾರೆ. ನಾನು ಯಾರ ಮಾತಾಡಬೇಕಾದ್ರೆ ಕಣ್ಣಿಗೆ ಕಾಣದೇ ಇರೋದು, ನಮ್ಮ ಲೆಕ್ಕಾಚಾರಕ್ಕೆ ಸಿಗದೆ ಇರೋದು, ಈ ಥರ ವಿಚಾರ ಹೇಳಿದ್ರೆ ಅಯ್ಯೋ ಫಿಲಾಸಫಿ ಬೇಡ ಅಂತ ಹೇಳ್ತಾರೆ. ಎಷ್ಟೋ ಸತಿ ಜೀವಾತ್ಮ, ಪರಮಾತ್ಮ, ಪರಾತ್ಪರ ತತ್ವ, ಪರಸತ್ವ ಅಂತೆಲ್ಲ ಮಾತಾಡಿದ್ರೆ ಕೆಲವ್ರಿಗೆ ಅದು ಅರ್ಥ ಆಗಲ್ವಲ್ಲ, ಅದಕ್ಕೆ ಕೋಪನೇ ಬರುತ್ತೆ, ಬೋರ್ ಆಗುತ್ತೆ, ಕೋಪ ಬರುತ್ತೆ. ಆದರೆ ಮೀನಿಗೆ ಗೊತ್ತಿಲ್ಲ ಅದು ನೀರಲ್ಲಿ ಸಮುದ್ರದಲ್ಲಿ ಇದ್ದೀನಿ ಅಂತ ಸಮುದ್ರದ ನೀರು ಬಗ್ಗೆ ಯೋಚನೆ ಮಾಡ್ತಾ ಇರುತ್ತೆ. ಹಾಗೆಯೇ ನಮ್ಗೆ ಅದ್ರ ಜೊತೆನೇ ಇರ್ತೀವಿ, ಅದರೊಳಗೆ ಇರ್ತೀವಿ, ಆದರೆ ನಮಗೆ ಗೊತ್ತೇ ಇರಲ್ಲ. ಇದರ DVG ಅವರು ಡೌನ್ ಟು ಅರ್ತ್ ಅಂದರೆ ಎಂಥವ್ರಿಗೂ ಅರ್ಥ ಆಗೋ ಹಾಗೆ ಈ ಒಂದು ದೊಡ್ಡ ತತ್ವವನ್ನು, ಪರಸತ್ವವನ್ನು ಅವರು ಹೇಳ್ತಾರೆ. ಇಲ್ಲಿ ನಾವು ಹೇಳಬೇಕು, ಋಷಿಗಳು ಯಾವ ಥರ ಬರೀತಾ ಇದ್ರು ಅಂದರೆ, ಅಗ್ನಿಯನ್ನು ಮುಖ ಮಾಡಿಕೊಂಡು, ವಿಷ್ಣುವನ್ನು ಹೃದಯದಲ್ಲಿಟ್ಕೊಂಡು, ಶಿವನನ್ನು ತಲೆಯಲ್ಲಿಟ್ಕೊಂಡು, ಬ್ರಹ್ಮ ಸ್ವರೂಪವೇ ಆದ್ಲು ಗಾಯತ್ರಿ ಅಂತ. ಎಷ್ಟು ಚೆನ್ನಾಗಿದೆ ಇದು ಕೇಳೋಕ್ಕೆ. ಆದರೆ ಇದು ನಿಮ್ಮ ಕಲ್ಪನೆಗೆ ಮೀರಿ ಹೊರಟೋಗುತ್ತೆ, ಒಂಥರ ಆಗಲ್ಲ ಕಲ್ಪಿಸ್ಕೊಳ್ಳೋಕ್ಕೆ. ಕೇಳಕ್ಕೆ ಚೆನ್ನಾಗಿರುತ್ತೆ, ಫ್ಯಾಸಿನೇಟಿಂಗ್ ಆಗಿರುತ್ತೆ. ಹಾಗೆ ಒಂದು ಇಡೀ ಭೂಮಿಯ ಸೃಷ್ಟಿ ಭೂಮಿಯನ್ನೇ ಸಾಧನವಾಗಿ ಮಾಡ್ಕೊಂಬಿಟ್ಟಿದೆ ತನ್ನ ಸೃಷ್ಟಿಗೆ. ಏನೇನಿಲ್ಲ ಈ ಭೂಮಿ ಮೇಲೆ, ಇದನ್ನು ನೋಡೋದೇ ಒಂದು ಚೆನ್ನಾಗಿರುತ್ತೆ. ಇದು ಮನುಷ್ಯನ ಸೃಷ್ಟಿವರೆಗೂ ಕೂಡ. ನಾನು ಹೇಳೋದು, ಇವ್ರದ್ದು ಮಂಕುತಿಮ್ಮನ ಕಗ್ಗ ಓದಿದ್ಮೇಲೆ ಭಗವಂತನ ಕಥೆನಲ್ಲಿ, ಡಿವೈನ್ ಸ್ಟೋರಿನಲ್ಲಿ ನಮ್ಮದೊಂದು ಚಾಪ್ಟರೋ ಒಂದು ಲೈನೋ ಆದರೆ ಚಂದ. ಭಗವಂತನ ಒಂದು ಆರ್ಟಲ್ಲಿ ನಂದೊಂದು ಕವಿತೆ ಆದರೆ ನನ್ನ ಜೀವನ ಚಂದ. ಒಂದು ಲೈನ್ ಆದರೆ, ಒಂದು ಪ್ಯಾರಾಗ್ರಾಫ್ ಸಿಕ್ಕರೆ ಸಾಕು, ಆ ರೀತಿ ಜೀವನ ಮಾಡಿಬಿಡ್ಬೇಕು ಅಂತ. ಮನುಷ್ಯನ ಚರಿತ್ರೆನೇ ಪರಸತ್ವದ ಸಾಕ್ಷಾತ್ ಕವಿತೆ ಅಂತ ಹೇಳ್ತಾರೆ. ಮನುಷ್ಯನ ಚರಿತ್ರೆ ಅಂದರೆ ಎಲ್ಲಿ ಮನುಷ್ಯನಿಗೆ ಮೋಹ ಎಲ್ಲಿಂದ ಬಂತು, ಅಬ್ಬಬ್ಬ, ಆಸೆ ಎಲ್ಲಿಂದ ಬಂತು, ಪ್ರೇಮ ಎಲ್ಲಿಂದ ಬಂತು, ಇದರ ಮೂಲ ಏನು ಅಂತ ಆಳಕ್ಕೆ ಹೋಗ್ತಾ ಹೋಗ್ತಾ ಯಾವುದೋ ಒಂದು ಯಾವಾಗಲೂ ಶಾಶ್ವತವಾಗಿದ್ದು, ಯಾವಾಗಲೂ ಅರಳ್ತಾ ಇದ್ದು, ಯಾವಾಗಲೂ ಮೊಳಕೆ ಬರ್ತಾ ಇದ್ದು, ಬೆಳೀತಾ ಇದ್ದು ಇರೋದು ಕಾನ್ಸ್ಟೆಂಟ್ ಫ್ಯಾಕ್ಟರ್ ಯಾವುದು, ಅದು ಅನ್ಲಿಮಿಟೆಡ್, ಅನ್ಬೌಂಡೆಡ್ ಅಂತ ಹೇಳ್ತೀವಲ್ಲ. ಅದರಿಂದಲೇ ಅದರೊಳಗೆ ನಾವಿರೋದು. ನಾವಂತೀವಿ ಬಾಯಿನಲ್ಲಿ ನಾನೊಂದು ಇನ್ಸ್ಟ್ರೂಮೆಂಟು ಅಂತ. ಬರೀ ಇನ್ಸ್ಟ್ರೂಮೆಂಟ್ ಆಗಿದ್ರೆ ಪ್ರಯೋಜನ ಇಲ್ಲ, ಅದನ್ನು ಆ ಇನ್ಸ್ಟ್ರೂಮೆಂಟ್ನ ಕನೆಕ್ಟ್ ಮಾಡಿದ್ರೆ ಕೆಲಸ ಮಾಡುತ್ತೆ. ಹಾಗೆ ನಾನು ಬರೀ ಇನ್ಸ್ಟ್ರೂಮೆಂಟ್ ಆದರೆ ಪ್ರಯೋಜನ ಇಲ್ಲ, ನಾನು ಅದರ ಭಾಗ ಆಗಬೇಕು. ಪರಮಾತ್ಮನ ಒಂದು ಸೃಷ್ಟಿಯಲ್ಲಿ ನಾನು ಒಂದು ಸೃಷ್ಟಿ ಆದರೆ ಬರೀ ಇನ್ಸ್ಟ್ರೂಮೆಂಟ್ ಆಗದೆ ನಾನು ಅದರ ಭಾಗ, ದೊಡ್ಡ ಪರಮಾತ್ಮ ಅನ್ನೋ ದೊಡ್ಡ ಒಂದು ಆತ್ಮದ ಭಾಗ ಇದು ಈ ಜೀವಾತ್ಮ ಆದರೆ, ಯಾವುದೋ ಒಂದರ ಭಾಗ ನಾನು ಅಂತ ಆದರೆ ಆಗ ಇನ್ಸ್ಟ್ರೂಮೆಂಟ್ ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಮಾನುಷದ ಚರಿತ್ರೆ ನೋಡಿದಾಗ ಒಂದು ಹಕ್ಕಿ, ಆ ಪಕ್ಷಿ ಬಂದು ಆಹಾರ ತಗೊಂಡು ಬಂದು ಆ ಮಗುಗೆ ಕೊಡೋದು, ಆ ಮರಿ ಹಕ್ಕಿಗೆ ತಿನ್ನಿಸೋದು, ಇಷ್ಟು ನೋಡಿದ್ರೆ ಸಾಕು, ಎಲ್ಲಿಂದ ಬಂತು ಈ ಮೋಹ. ಅದು ಬೆಳೆದ ತಕ್ಷಣ ಅದು ಹಕ್ಕಿ ಹಾರಕ್ಕೆ ಬಿಟ್ಬಿಟ್ಟ ಮೇಲೆ ಅದ್ರ ಬಗ್ಗೆ ಚಿಂತೆ ಮಾಡಲ್ಲ, ಇನ್ನೊಂದು ಮೊಟ್ಟೆ ಇಡುತ್ತೆ. ಇದು ನಾವು ಗಮನಿಸ್ತಾ ಇದ್ರೆ ಇದು ಎಲ್ಲಿಂದ ಬಂತು, ಇದ್ರ ಪ್ರಾರಂಭ ಯಾವುದು, ಇದು ಎಲ್ಲಿ ಇದು ಆ ಸ್ವಭಾವ, ಆತ್ಮದ ಸ್ವಭಾವ ಇದು, ಅಲ್ಲಿಂದ ಇದು ಉತ್ಪತ್ತಿ ಆಗಿದೆ. ಆತ್ಮದ ಸ್ವಭಾವ ಏನು, ಅರಳೋದು, ದೊಡ್ಡದಾಗೋದು, ಬದಲಾಗೋದು, ಬೆಳೀತಾನೇ ಇರೋದು. ಮಾನುಷದ ಚರಿತ್ರೆ ಪರಸತ್ವ ಸಾಕ್ಷಾತ್ ಕವಿತೆ. ಮಾನುಷದ ಚರಿತೆ ಪರಸತ್ವ ಸಾಕ್ಷಾತ್ ಕವಿತೆ. ನಾವು ಪ್ರಪಂಚನ ಅರ್ಥ ಮಾಡ್ಕೊಳ್ತಾ ಆ ಪರಮಾತ್ಮನ ಕವಿತೆ ಈ ಪ್ರಪಂಚದಲ್ಲಿ ನಡೀತಾ ಇರೋದೆಲ್ಲ, ಪರಮಾತ್ಮನ ಕಥೆ ಈ ಪ್ರಪಂಚದಲ್ಲೆಲ್ಲ ನಡೀತಾ ಇರೋದೆಲ್ಲ ಅಂತ ತಿಳ್ಕೊಳ್ತಾ ನಮಗೆ ಆ ಪರಸತ್ವ ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ. ಮನುಷ್ಯನ ಚರಿತ್ರೆ ತಿಳ್ಕೊಳ್ಳೋದ್ರಲ್ಲಿ ನಮ್ಮನ್ನು ನಾವು ತಿಳ್ಕೊಳ್ಳಿದ್ರೆ, ಮೈಕ್ರೋಕಾಸಮ್ ತಿಳ್ಕೊಂಡ್ರೆ ಮ್ಯಾಕ್ರೋಕಾಸಮ್ ತಿಳಿತು, ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಪ್ರಪಂಚ ಅರ್ಥ ಮಾಡ್ಕೊಳ್ಳುತ್ತೆ ಅನ್ನೋದನ್ನು ಎಷ್ಟು ಸುಲಭವಾಗಿ ಹೇಳಿದ್ದಾರೆ ಅಂದರೆ, ಕಾಣಿಪುದು ಅದು ಆತ್ಮ ಸ್ವಭಾವದ
ಉದ್ಗಮವ. ಇದರಲ್ಲಿ ಆತ್ಮ ಸ್ವಭಾವ ಪ್ರತಿಯೊಂದರಲ್ಲೂ ಕೂಡ ಅದು ಹುಟ್ಟುತ್ತಾ ಇದೆ. ಪ್ರಾರಂಭದಿಂದ ನಮ್ಮ ಸೋರ್ಸೇ ಅದು ಅಂತ ಹೇಳ್ತಾ ಇದೆ. ಮನುಷ್ಯನಲ್ಲಿ ಏನಾಸೆ, ಏನು ಸಾಹಸವೇನು, ಏನು ಭಂಗ. ನಮಗೆ ಬಯಕೆ ಬರುತ್ತೆ. ಆ ಬಯಕೆ ಬಂದಾಗ ನಾವು ಅದನ್ನು ತೀರ್ಸಕ್ಕೆ ಹೋಗ್ತೀವಿ. ಕಷ್ಟ ಬರುತ್ತೆ. ಕಷ್ಟ ಬಂದಾಗ ಕಷ್ಟ ದಾಟಬೇಕು ಅನ್ನೋ ಛಲ ಬರುತ್ತೆ. ಮತ್ತೆ ಕಷ್ಟ ದಾಟಬೇಕಾದ್ರೆ ಎಷ್ಟೋ ಭಂಗಗಳಾಗತ್ತೆ. ಇವೆಲ್ಲವೂ ಜೀವನದಲ್ಲಿ ಅನುಭವ ಅಲ್ವಾ ಮನುಷ್ಯನಿಗೆ. ಇದೇ ಒಂದು ದೊಡ್ಡ ಕತೆ. ಮಾನುಷದ ಚರಿತೆ ಪರಸತ್ವ ಸಾಕ್ಷಾತ್ ಕವಿತೆ ಕಾಣಿಪುದದು ಆತ್ಮ ಸ್ವಭಾವ ಉದ್ಗಮವ. ಆತ್ಮ ಸ್ವಭಾವದ ಒಂದು ಪ್ರಾರಂಭವನ್ನು ಕಾಣಿಸುತ್ತೆ. ಏನಾಸೆ ಏನು, ಸಾಹಸ ಏನು, ಭಂಗಗಳೇನು, ಅನುಭವ ವೇದವದು ಮಂಕುತಿಮ್ಮ. ಅನುಭವಿಸಿದವ್ರಿಗೇ ಗೊತ್ತು ಇದು ಏನು ಅಂತ. ಅನುಭವಿಸ್ಬೇಕು ನಾವು. ನಮ್ಮ ಕೈಲಿ ಆಗದೆ ಇದ್ರೆ ನಾವೇನು ಮಾಡ್ತೀವಿ? ಜನಗಳನ್ನ ಗುಂಪು ಹಾಕೋತೀವಿ ಅಲ್ವಾ. ಅದಕ್ಕೆ ಹೇಳ್ತಾರೆ ಜಾನಪದ ಅಂದರೆ ಜನಗಳ ಗುಂಪು ಅಂತ. ಎಷ್ಟು ಜನಗಳ ಗುಂಪು ಬಂದು ಹೋಯ್ತಲ್ವಾ ಇವತ್ತವರೆಗೂ ಚರಿತ್ರೆಯಲ್ಲಿ. ಎಷ್ಟು ರಾಜರು ಬಂದು ಹೋದರು, ಎಷ್ಟು ಸಾಮ್ರಾಜ್ಯಗಳು ಬಂದು ಹೋಯಿತು. ಸುಮ್ಮನೆ ನೋಡಿ ಈ ಚರಿತ್ರೆಯಲ್ಲಿ ಎಷ್ಟು ಗುರುಗಳು ಬಂದು, ಗುರುಸ್ಥಾನಗಳು ಎಷ್ಟು ಬಂದು ಹೋದವು, ಎಷ್ಟು ಧರ್ಮಗಳು ಬಂದು ಹೋದವು, ಎಷ್ಟು ಥರ ಭಾಷೆಗಳು ಬಂದು ಹೋದವು, ವಿದ್ಯೆಗಳು ಬಂದು ಹೋದವು. ಇವೆಲ್ಲವೂ ಕೂಡ ಇವತ್ತು ಕಾಣ್ತಾ ಇಲ್ಲ. ಬೇರೆ 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 ಆಗ್ಬಿಟ್ಟಿದೆ. ಹೊಸದು ಬಂದಿದೆ. ಹೊಸ ಜನರ ಗುಂಪು, ಹೊಸ ರಾಜ್ಯ, ಹೊಸ ಸಾಮ್ರಾಜ್ಯ, ಹೊಸ ಗುರುಗಳು, ಹೊಸ ಧರ್ಮ, ಹೊಸ ಭಾಷೆ, ಹೊಸ ವಿದ್ಯೆ. ಈ ಕಾಲ ಪ್ರವಾಹದಲ್ಲಿ ಯಾವುದೂ ಕಾಣ್ತಾ ಇಲ್ಲ. ಬಟ್ ಎಲ್ಲ ಇದೆ. ಆದರೆ ಅದು ಬದಲಾಗಿದೆ. ಅಂದರೆ ಬದಲಾಗ್ತಾ ಇರೋದೆಲ್ಲ ಮನುಷ್ಯನ ಒಂದು ಬೆಳವಣಿಗೆಯಲ್ಲಿ ಆಗ್ತಾ ಇರೋದು. ಉದಾಹರಣೆಗೆ ಔಷಧಿ ಕಂಡುಹಿಡಿದ್ರು ಬುದ್ಧಿವಂತಿಕೆಯಿಂದ. ರಕ್ತಕ್ಕೆ ಔಷಧಿ ಸೇರಬೇಕು ಅಂತ ಗೊತ್ತಾಯಿತು, ಇಂಜೆಕ್ಷನ್ ಬಂತು. ಹೀಗೆ ಸೈನ್ಸ್ ಡೆವಲಪ್ಮೆಂಟು ಕೂಡ ಒಂದು ಒಳಗಿನ ಆತ್ಮದ ವಿಕಾಸವೇ. ಏನು ಕಾಣಿಸ್ತಾ ಇಲ್ಲ, ಬದಲಾಗ್ತಿದೆ. ಆದರೆ ಒಂದು ಶಾಶ್ವತವಾಗಿರೋದು ಯಾವುದು? ಮನುಷ್ಯ ಇದ್ದಾನೆ, ಮಾನವತೆ ನಿಂತಿರುವುದು. ಅವತ್ತೂ ಮನುಷ್ಯ ಇದ್ದ, ಇವತ್ತೂ ಮನುಷ್ಯ ಇದ್ದಾನೆ. ಆ ಮನುಷ್ಯ ಇಲ್ಲ, ಆದರೆ ಮನುಷ್ಯ ಇದ್ದಾನೆ. ಮನುಷ್ಯ ಇರೋದು ಇದೆ, ಆದರೆ ಗುಂಪು ಬದಲಾಗಿದೆ. ಮನುಷ್ಯನ ಗುಂಪು, ರಾಜ್ಯ ಬದಲಾಗಿದೆ, ಸಾಮ್ರಾಜ್ಯ ಬದಲಾಗಿದೆ, ಗುರುಗಳು ಬದಲಾಗಿದ್ದಾರೆ. ಆದರೆ ಗುರು ಅನ್ನೋದು ಯಾವುದೋ ಒಂದು ಇದ್ದೇ ಇದೆ. ಯಾರೋ ಒಬ್ರು ನೋಡ್ಕೋತಾನೆ ಇದ್ದಾರೆ, ಯಾರೋ ಒಬ್ರು ಬೋಧನೆ ಮಾಡ್ತಾನೆ ಇದ್ದಾರೆ. ಎಲ್ಲ ಮತ್ತೆ ಕಾಲ ಪ್ರವಾಹದಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಯಾವುದೂ ಕಾಣಿಸ್ತಾ ಇಲ್ಲ. ಹೊಸದು ಬರ್ತಾ ಇದೆ. ಇದೇ ನಿಜವಾದ ಒಂದು ಚರಿತ್ರೆ, ಮಾನುಷ ಚರಿತ್ರೆ. ಆ ದೇವರ ಒಂದು ಸೃಷ್ಟಿಯಲ್ಲಿ ಆ ಭೂಮಿಯನ್ನೇ ಅವನು ಸಾಧನ ಮಾಡಿಕೊಂಡು ಅವನು ಸೃಷ್ಟಿ ಮಾಡಿದ್ದೆಲ್ಲದರಲ್ಲೂ ಕೂಡ ಒಂದು ದೊಡ್ಡ ಒಂದು ಇದೇ ನಡೀತಾ ಇದೆ, ಪರಿವರ್ತನೆ. ತೆರಪನರಿಯದೆ ಅಂದರೆ ಬಿಡುವಿಲ್ಲದೆ ಅಂತ. ತೆರಪು ಅಂದರೆ ಬಿಡು. ಅರಿಯದೆ ಪರಿವ ಕಾಲ ಪ್ರವಾಹದಲ್ಲಿ. ಇದು ಬಿಡುವೇ ಇಲ್ಲ. ಕಾಲ ಪ್ರವಾಹಕ್ಕೆ ನಿರಂತರವಾಗಿ ನಡೀತಾ ಇದೆ. ಎಷ್ಟೋ ಪುರುಷ ರಚಿತ ಮಾಡಿರೋದು ಯಾವುದಿದೆ ಈಗ, ಎಷ್ಟೋ ತೇಲು ಹೊಟ್ಟೋಗಿದೆ. ಪುರುಷ ರಚಿತಗಳೆನಿತೋ ತೇಲು ಹೋಗಿರೋದು. ಎಷ್ಟು ಪುರಗಳು ತೇಲು ಹೊಟ್ಟೋಗಿದೆಯೋ, ಎಷ್ಟು ಕೋಟೆ ದುರ್ಗಗಳು ತೇಲು ಹೊಟ್ಟೋಗಿದೆಯೋ, ಎಷ್ಟು ಮತಗಳು ಇವತ್ತಿಲ್ವೋ, ಎಷ್ಟು ನೀತಿಗಳು ಇಲ್ವೋ, ಯುಕ್ತಿಗಳು ಇಲ್ವೋ. ಆದರೆ ಪುರುಷತನ ನಿಂತಿದೆ. ಎಲ್ಲ ಹೋಗಿದೆ, ಮನುಷ್ಯ ನಿಂತಿದ್ದಾನೆ, ಮಾನುಷತೆ ನಿಂತಿದೆ. ಎಲ್ಲ ತೇಲಿ ಹೋಗಿದೆ, ಆದರೆ ಪುರುಷ ನಿಂತಿದ್ದಾನೆ. ಅವನು ಬರೆದಿರೋದು ರಚನೆಗಳು ಏನೇನೇ ಇಲ್ಲ, ಆರ್ಟ್ಗಳೆಲ್ಲ ಹೋಯ್ತು. ಎಲ್ಲ ಮತ ಹೋಯ್ತು, ದುರ್ಗ ಹೋಯ್ತು, ಪುರ ಹೋಯ್ತು, ರಾಷ್ಟ್ರ ಹೋಯ್ತು. ಆದರೆ ಹೊಸದು ಬರ್ತಾ ಇದೆ. ಆದರೆ ನಿಂತಿರೋದು ಯಾವುದು? ಪುರುಷತನ. ಆ ಪುರುಷತನ ಮತ್ತೆ ಆ ಒಂದು ಮಾನವತೆ ನಿಂತಿದೆ. ಇದು ಹೇಗೆ ನಿಂತಿದೆ ಅನ್ನೋದನ್ನ ಒಂದು ಉದಾಹರಣೆ ಕೊಡ್ತಾರೆ. ಬೆಟ್ಟದ ಮೇಲೆ ಎಲ್ಲೋ ಒಂದು ನದಿ ಹುಟ್ಟತ್ತೆ, ಹರ್ಕೊಂಡು ಜರಿ ಬರುತ್ತೆ, ಆಮೇಲೆ ಗಿಡ ಮರಗಳಲ್ಲಿ ಸುತ್ತ ಎಲ್ಲ ಹೋಗುತ್ತೆ, ಮೇಲೆ ಇಳಿಯತ್ತೆ ಕೆಳಗಡೆ. ಅದರ ಸ್ವಭಾವ ಗುಣಗಳೆಲ್ಲ ಈ ನೀರಿಗೆ ಬರುತ್ತೆ. ಎಷ್ಟೋ ಕೊಳೆಯನ್ನು ತೊಳೆಯುತ್ತೆ, ಮತ್ತೆ ಅದು ಕ್ಲೀನ್ ಮಾಡಿಕೊಡುತ್ತೆ, ಕೊಡುತ್ತೆ, ತಗೊಳತ್ತೆ. ಈ ನೀರು ಎಷ್ಟು ಕೆಲಸ ಮಾಡಿಕೊಂಡು ಹರ್ಕೊಂಡು ಹೋಗಿ ಸಮುದ್ರ ಸೇರುತ್ತೆ, ಮತ್ತೆ ಬರುತ್ತೆ. ಹಾಗೆ ಮನುಜನ
ಸಂತಾನ ಕೂಡ ಅಷ್ಟೇನೆ. ಮನುಷ್ಯ ವಂಶವಾಹಿನಿ ಅದೇ ಥರನೇ ಯಾವುದೋ ಹೇಳ್ತೀವಿ, ಯಾವುದೋ ಋಷಿ ಮೂಲ ಅಲ್ಲಿಂದ ಬಂತು ಅಂತ. ಹಾಗೆ ಒಬ್ಬರು ಗುಣ ಒಬ್ಬರಿಗೆ ಈಗಲೇ ನೀವು ನೋಡ್ತಾ ಇದ್ದೀರಾ. ನೀವೆಷ್ಟು ನಿಮ್ಮ ತಂದೆ ತಾಯಿಯಿಂದ, ನಿಮ್ಮ ಅಜ್ಜಿ ತಾತರಿಂದ, ನಿಮ್ಮ ಬಂಧು ಬಾಂಧವರಿಂದ ಕಲ್ತ್ಕೊಂಡಿದ್ದೀರಾ. ನಿಮಗೆ ಏನೇನು ಗೊತ್ತಿತ್ತೋ ಕಲ್ತ್ಕೊಂಡು ಬಂದರೂ ಅದನ್ನೆಲ್ಲ ಹೇಳ್ಕೊಟ್ಟಿದ್ದೀರಾ. ನಿಮ್ಮ ಮೊಮ್ಮಕ್ಕಳಿಗೆ ಹೇಳ್ಕೊಡ್ತೀರಾ, ಎಷ್ಟೆಷ್ಟನ್ನು ಒಳ್ಳೇದು ಹೇಳ್ಕೊಡ್ತೀರಾ, ಅವರಿಂದ ಎಷ್ಟೋ ಒಳ್ಳೇದನ್ನು ಕಲಿತೀರಾ. ಈ ವಂಶವಾಹಿನಿ ಇದು. ಈ ರೀತಿ ನೀರು ಹರ್ಕೊಂಡು ಹೋದಂಗೇನೆ ನಮ್ಮ ವಂಶವಾಹಿನಿ ಕಲಿತೀವಿ ಕಲಿತೀವಿ ಕಲಿತೀವಿ, ಸಾಯೋವರೆಗೂ ಹೇಳ್ಕೊಡ್ತೀವಿ ಹೇಳ್ಕೊಡ್ತೀವಿ ಹೇಳ್ಕೊಡ್ತೀವಿ. ಇದಕ್ಕೆ ಕೊನೆಯೇ ಇಲ್ಲ. ಇದನ್ನೇನಾದ್ರು ಗುಣಾಕಾರ ಇಟ್ಕೊಳಕ್ಕಾಗತ್ತಾ? ಊಹೆ ಮಾಡೋಕ್ಕಾಗತ್ತಾ? ಲೆಕ್ಕ ಇಡಕ್ಕಾಗತ್ತಾ? ಇದ್ರ ಬಗ್ಗೆ ಏನಾದ್ರು ಹೇಳಕ್ಕಾಗತ್ತಾ? ಇಲ್ಲ. ಇದು ಫಿಲಾಸಫಿ ಅಲ್ಲ, ಇದು ಸತ್ಯ, ಇದು ನಿಜ. ಜನಿಸಿದಡೆಯಿಂ ಕಡಲವರೆಗುಂ ಅಡಿ ಅಡಿ ನೆಲದ ಗುಣವ ಕೊಳ್ಳುತ್ತ ಕೊಡುತ್ತ ಪೊನಲು ಮಾರ್ಪಡುಗುಂ ಮನುಜ ಸಂತಾನದಲ್ಲಿ ಗುಣದ ಅವತರಣವಂತೂ. ನಮ್ಮ ಮನುಷ್ಯನ ಒಂದು ಸಂಸಾರದಲ್ಲಿ ಅಥವಾ ಮನುಷ್ಯನ ಸಂತಾನದಲ್ಲಿ ಈ ರೀತಿ ಗುಣವದ ಅವತರಣ ಹೇಗಾಗತ್ತೆ ಅಂದರೆ, ವಂಶವಾಹಿನಿಯಿಂದ ಒಬ್ಬರಿಗೆ ಗುಣಾವತರಣ ಹೇಗಾಗತ್ತೆ ಅಂದರೆ, ಹೀಗೆ ನದಿ ನೀರು ಹರ್ಕೊಂಡು ಬಂದು ಮೇಲಿಂದ ಕೆಳಗವರೆಗೂ ಏನೇನೆಲ್ಲ ಮಾಡ್ತದು, ಕೊಡ್ತು ತಗೊಳ್ತು, ಇಷ್ಟೆಲ್ಲ ವ್ಯವಹಾರ ಮಾಡ್ತು. ಹಾಗೆಯೇ ನಡೀತಾ ಇದೆ ಇದು. ಇದನ್ನ ಲೆಕ್ಕ ಇಡಕ್ಕೆ ಸಾಧ್ಯನಾ? ಯಾವುದು ಲೆಕ್ಕ ಇಡಕ್ಕಾಗಲ್ಲ. ಲೆಕ್ಕಕ್ಕೆ ಸಿಗದೆ ಇರೋದಿಲ್ಲ ಅನ್ಬೇಡ, ಕಣ್ಣಿಗೆ ಕಾಣ್ದಿರೋದಿಲ್ಲ ಅನ್ಬೇಡ. ನೀನು ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಅಂತ ಸುಮ್ಮನೆ ಕೂತ್ಕೊಳ್ಬೇಡ. ಅದು ಇನ್ಸ್ಟ್ರೂಮೆಂಟ್ ಕೆಲಸ ಮಾಡಬೇಕಾದ್ರೂ ಕೂಡ ನೀ ಅದರ ಭಾಗವಾಗಬೇಕು. ದೊಡ್ಡದು ಯಾವುದೋ ನಿನ್ನನ್ನು ಆಳ್ತಾ ಇದೆಯಲ್ಲ ಇನ್ಸ್ಟ್ರೂಮೆಂಟ್ನ, ಅದರ ಭಾಗ ಆದರೆ ಮಾತ್ರ ಅದು ಕೆಲಸ ಮಾಡೋದು. ಕನೆಕ್ಟ್ ಮಾಡಬೇಕು. ನಮ್ಮ ಜೀವನದ ಚರಿತ್ರೆ ಏನಿದೆ ಅದು ಆ ಪರಮಾತ್ಮನ ಒಂದು ಪುಸ್ತಕದಲ್ಲಿ ಒಂದು ಪುಟವಾಗತ್ತೆ. ಮನುಷ್ಯನ ಚರಿತ್ರೆ ಏನಿದೆ ಅದು ಸಾಕ್ಷಾತ್ ಕವಿತೆ, ಅದು ಪರಸತ್ವ ಕವಿತೆ ಅದು. ಈಗ ಬರೀ ಹೆಂಗಸರು ಅಂತಿಲ್ಲ ಭೂಮಿ ಮೇಲೆ, ಬರೀ ಹೆಂಗಸರು ಅಂತಿಲ್ಲ, ಬರೀ ಗಂಡಸರು ಅಂತಲೂ ಇಲ್ಲ, ಬರೀ ಹೆಣ್ಣಿಲ್ಲ, ಬರೀ ಗಂಡಿಲ್ಲ ಈ ಧರೆಯಲ್ಲಿ. ಅದನ್ನು ಎರಡೂ ಬೆರಕೆ ಅಂತ ಹೇಳ್ತಾರೆ. ಬೆರಕೆ ಅಂದ್ರೆ ಏನು? ಅರ್ಧನಾರೀಶನ್ನಂತೆ ಬೆರಕೆ ಇಬ್ಬರಲ್ಲೂ ಕೂಡ. ಅಂದರೆ ಇವನಲ್ಲಿರುವ ಮನುಷ್ಯನಲ್ಲಿರುವ ಆ ಗಟ್ಟಿತನ, ಗಂಡಿನಲ್ಲಿರುವ ಗಟ್ಟಿತನ ಅಥವಾ ಹೆಣ್ಣಿನಲ್ಲಿರುವ ಒಂದು ಮೃದುತ್ವ ಇದು ಇವನಲ್ಲೂ ಇರುತ್ತೆ. ಹೆಣ್ಮಕ್ಳಲ್ಲೂ ಆ ಗಟ್ಟಿತನ ಇರುತ್ತೆ, ಗಂಡು ಹುಡುಗರಲ್ಲೂ ಆ ಮೃದುತ್ವ ಇರುತ್ತೆ. ಅದರಿಂದ ನಾವು ತಮಾಷೆ ಮಾಡುವಾಗ ಹೇಳ್ತೀವಿ ಅಲ್ಲ, ಗಂಡು ಬೀರಿ ಅಂತೀವಿ, ಅಧೈರ್ಯ ಸ್ಥೈರ್ಯ ಇರೋರನ್ನ. ಅದೇ ನಾವು ಒಂಥರ ಐರಾನಿಕಲ್ ಆಗಿ ಹೇಳಿದ್ರು ಅದು ಸತ್ಯ. ಈ ಕಡೆ ಹೆಣ್ಣಮ್ಮ ಅಂತೀವಿ, ಹೆಣ್ಗರಡು ಅಂತೀವಿ. ಎರಡೂ ಇದ್ದೇ ಇದೆ. ನಾವು ಸುಮ್ಮನೆ ತಮಾಷೆಗೆ ಮಾತಾಡೋದಷ್ಟೇ. ಆದರೆ ಇದ್ದೇ ಇದೆ. ಬರಿಯ ಹೆಣ್ಣು ಬರಿಯ ಗಂಡೆಂಬುದಿಲ್ಲ ಧರೆಯೊಳಗೆ, ಎಂಬುದಿಲ್ಲ ಇಳೆಯೊಳಗೆ. ಬರಿ ಗಂಡಿಲ್ಲ, ಬರಿ ಹೆಣ್ಣು, ಬರಿ ಗಂಡೆನ್ನುವುದಿಲ್ಲ. ಬೆರಕೆ ಎಲ್ಲರೂ ಎಲ್ಲರೂ ಅರ್ಧನಾರೀಶನಂತೆ. ಬೆರಕೆಯೂ ಎಲ್ಲರೂ ಅರ್ಧನಾರೀಶನಂತೆ. ನರತೆ ಏನಿದೆ, ಆ ನರತೆ ಅಣು, ಆ ನರನಲ್ಲಿರೋ ಅಣು ನಾರಿಯಲ್ಲಿ, ನಾರಿತ್ವ ಏನಿದೆ ಅದು ನರನಲ್ಲಿ. ತಿರುಗುವುದು ಮನವ ಮಂಕುತಿಮ್ಮ. ಅದರಿಂದ ಇಟ್ಸ್ ಎ ಕಾಂಬಿನೇಷನ್ ಇದು. ಆವಾಗ ನಾನು ಗಂಡು ನಾನು ಹೆಣ್ಣು, ಎಷ್ಟು ವರ್ಷ? 70 ವರ್ಷ. ಆಮೇಲೆ ಗೊತ್ತಿಲ್ಲ. ಎಷ್ಟು ಜನ್ಮದಲ್ಲಿ ಹೆಣ್ಣಾಗಿದೆಯೋ ಯಾರಿಗೂ ಗೊತ್ತು, ಎಷ್ಟು ಜನ್ಮದಲ್ಲಿ ನೀನು ಗಂಡಾಗಿದೆಯೋ ಯಾರಿಗೂ ಗೊತ್ತು. ಆ ಎಲ್ಲ ಗುಣಗಳು ಎಲ್ಲೂ ಹೋಗಿಲ್ಲ. ಅದು ನಮ್ಮಲ್ಲೇ ತಗೊಂಡು ವಂಶವಾಹಿನಿಯಾಗಿ ಬರ್ತಾ ಇದ್ದೀವಿ. ಆ ಗಂಡು ಗುಣ ಇದೆ. ಯಾವ ಜನ್ಮದಲ್ಲಿ ಎಷ್ಟು ಗಂಡು ಜನ್ಮ ತಗೊಂಡಿತ್ತೋ, ಎಷ್ಟು ಹೆಣ್ಣು ಜನ್ಮ ತಗೊಂಡಿತ್ತೋ ಯಾರಿಗೂ ಗೊತ್ತಿದೆ. ಆ ಗುಣಗಳೆಲ್ಲ ಇರೋದು ಸಹಜ. ಎಷ್ಟು ಚೆನ್ನಾಗಿದೆ. ಬರಿಯ ಗಂಡೆಂಬುದಿಲ್ಲ ಇಳೆಯೊಳಗಿಲ್ಲ. ಬೆರಕೆ ಎಲ್ಲಮೂ ಅರ್ಧನಾರೀಶನಂತೆ. ನರತೆಯ ಅಣು ನಾರಿಯಲ್ಲಿ, ನಾರಿತ್ವ ನರನೋಳು. ತಿರುಚುತ್ತಿರುವುದು ಮನವ ಮಂಕುತಿಮ್ಮ. ಇದು ಮಾನುಷ್ಯ ಚರಿತ್ರೆ. ಇದನ್ನು ಬಹಳ ಸಿಂಪಲ್ ಆಗಿ ಎಂಥವರು ಅರ್ಥ ಮಾಡ್ಕೊಳ್ಳೋ ಹಾಗೆ ನಮ್ಮ ಜೀವನವನ್ನು ನೋಡ್ತಾ, ನಮ್ಮಲ್ಲಿ ಏನೇನು ಯಾವ ರೀತಿ ಯಾವುದು ಬದಲಾವಣೆ ಆಗ್ತಾ ಇದೆ ಎಲ್ಲ ಮನುಷ್ಯ ಮಾಡಿರುವುದು. ಯಾವುದು ಶಾಶ್ವತವಾಗಿರೋದು ಮಾನುಷ್ಯತ್ವ. ಇದೆಲ್ಲ ಬಂದು ಹೋಗ್ತಾ ಇರೋದು ಎಲ್ಲವೂ ಕೂಡ ಮನುಷ್ಯನ ನಿರ್ಮಾಣ. ಆದರೆ ಯಾವುದು ಪರಮಾತ್ಮ ಸೃಷ್ಟಿ ಮಾಡಿದ ನಾವು, ನಮ್ಮಲ್ಲಿರುವ ಮನುಷ್ಯತ್ವ ಅಥವಾ ಪುರುಷತ್ವ ಏನಿದೆ ಅದು ಶಾಶ್ವತ. ಅದು ನಾವು ಈ ರೂಪದಲ್ಲಿ ಇಲ್ಲೇ ಇದ್ರು ಇನ್ನೊಂದು ರೂಪ ಹಾಗೆ ಅದು ಬದಲಾಗ್ತಾ ಇರುತ್ತೆ. ಯಾವುದು ಕೂಡ ಬದಲಾಗೋದು
ಮನುಷ್ಯ ಮಾಡಿದ್ದು ಶಾಶ್ವತವಾಗಿರುತ್ತೆ, ಒಂದು ಉಳ್ಕೊಳ್ತಾ ಬಂದೇ ಬರುತ್ತೆ. ಎಲ್ಲವೂ ಕೂಡ ಅನುಭವದಲ್ಲಿ ನಮಗೆ ಗೊತ್ತಾಗ್ತಾ ಬರುತ್ತೆ.